Hello everybody and welcome to my channel. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಮಾರ್ಕೆಟ್ ಬಿಹೇವಿಯರ್ ಅಂಡ್ ಬಿಸ್ನೆಸ್ ಡಿಸಿಷನ್ ಸಬ್ಜೆಕ್ಟಿನ ಸೆಕೆಂಡ್ ಚಾಪ್ಟರ್ ಅನ್ನ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಮಾರ್ಕೆಟ್ ಫೋರ್ಸಸ್ ಅಂಡ್ ಬಿಸ್ನೆಸ್ ಡಿಸಿಷನ್ಸ್. ಸೊ ಮಾರ್ಕೆಟ್ ಫೋರ್ಸಸ್ ಅಂದ್ರೆ ಏನು ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋದಾಗ ಅದ್ರ ಮೇಲೆ ಬೆಲೆಯನ್ನ ಬರೆದಿರ್ತಾರೆ. ಬರ್ದಿರ್ಲಿಲ್ಲ ಅಂತಂದ್ರೂ ಅದ್ರದ್ದೊಂದು ಬೆಲೆನ ಫಿಕ್ಸ್ ಆಗಿರತ್ತೆ. ಸೊ ಯಾಕಂದ್ರೆ ನೀವು ಕೆಲವೊಂದು ಅನ್ಪ್ಯಾಕ್ಡ್ ಗೂಡ್ಸ್ ಅನ್ನ ತಗೊಳಕ್ ಹೋದಾಗ ನೋಡಿ, ಅವ್ರು ಹೇಳಿದ ಪ್ರೈಸ್ ಅನ್ನ ಅವ್ರು ಹೇಳ್ತಾರೆ ಒಂದು ಪ್ರೈಸ್. ಸೊ ಯಾವ ಬೇಸಿಸ್ ಮೇಲೆ ಅವ್ರು ಹೇಳ್ತಾರೆ? ಸೊ ಇದನ್ನ ನಾವು ಒಟ್ಟಾರೆ ತಿಳ್ಕೊಬೇಕು ಅಂತಂದ್ರೆ ಒಂದು ಪ್ರಾಡಕ್ಟಿನ ಬೆಲೆ ಯಾವ ರೀತಿಯಾಗಿ ಡಿಸೈಡ್ ಆಗತ್ತೆ. ಹೌ ಇಸ್ ದ ಪ್ರೈಸ್ ಡಿಟರ್ಮೈನ್ಡ್ ಫಾರ್ ಅ ಪ್ರಾಡಕ್ಟ್ ಆರ್ ಅ ಸರ್ವಿಸ್? ಸೊ ಇಲ್ಲಿ ಯಾವ ಫ್ಯಾಕ್ಟರ್ಸ್ ಗಳು ಆ ಪ್ರೈಸ್ ಡಿಟರ್ಮಿನೇಷನ್ ಅಲ್ಲಿ ವರ್ಕ್ ಮಾಡತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಮಾರ್ಕೆಟ್ ಫೋರ್ಸಸ್ ಅಂತ ಅಂದ್ರೆ ಏನು ತಿಳ್ಕೊಳ್ಳೋಣ. ಓಕೆ, ಸೊ ದೀಸ್ ಆರ್ ದಿ ಫೋರ್ಸಸ್ ವಿಚ್ ಗೈಡ್ ಅಂಡ್ ಹೆಲ್ಪ್ ಇನ್ ಡಿಟರ್ಮಿನೇಷನ್ ಆಫ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಸೊ ಒಂದು ಮಾರ್ಕೆಟ್ ಫೋರ್ಸಸ್ ಅಂತಂದ್ರೆ ಏನು? ಯಾವೆಲ್ಲ ಫ್ಯಾಕ್ಟರ್ಸ್ ಗಳು ಒಂದು ಪ್ರಾಡಕ್ಟಿನ ಅಥವಾ ಒಂದು ಸರ್ವಿಸಿನ ಪ್ರೈಸ್ ಅನ್ನ ನಿರ್ಧರಿಸುತ್ತೋ ಅದನ್ನ ನಾವು ಮಾರ್ಕೆಟ್ ಫೋರ್ಸ್ ಅಂತ ಕರಿತೀವಿ. ಸೊ ಆದ್ರೆ ಮಾರ್ಕೆಟ್ ಫೋರ್ಸ್ ಎಲ್ಲಿದೆ ಅಂತ ನಾವು ನೋಡಕ್ ಬರೋದಿಲ್ಲ, ಬಿಕಾಸ್ ದೀಸ್ ಆರ್ ಇನ್ವಿಸಿಬಲ್. ಇವನ್ನ ನಾವು ಅದರದ್ದು ಇಂಪ್ಯಾಕ್ಟ್ ಅನ್ನ ನೋಡ್ಬೋದು, ಬಟ್ ಈ ಫೋರ್ಸಸ್ ಗಳು ಕಣ್ಣಿಗೆ ಕಾಣೋದಿಲ್ಲ. Okay, so market forces are the invisible hand that guides economic activity in both local and global markets. So ಈ invisible hands ಏನಿದೆ ಅಥವಾ market forces ಏನಿದೆ, these are not only in local markets. So global markets ಅಲ್ಲೂ ಕೂಡ ಈ forces ಗಳು ಇಫೆಕ್ಟ್ ಅನ್ನ ತೋರ್ಸತ್ತೆ. ಸೊ ಈ ಫೋರ್ಸಸ್ ಗಳನ್ನ ತಿಳ್ಕೊಳ್ಳೋದ್ರಿಂದ ಬಿಸ್ನೆಸಸ್ ಅಥವಾ ಬಿಸ್ನೆಸ್ ಎಂಟಿಟಿಗಳೇನಿದೆ ಅವ್ರಗಳಿಗೆ ಪ್ರೊಡಕ್ಷನ್ ಡಿಸಿಷನ್ ಮಾಡೋದಕ್ಕೆ, ಹಾಗೆ ಕನ್ಸ್ಯೂಮರ್ಸ್ಗೆ ಪರ್ಚೇಸಿಂಗ್ ಡಿಸಿಷನ್ ಮಾಡೋದಕ್ಕೆ, ಅದೇ ರೀತಿ ಪಾಲಿಸಿ ಮೇಕರ್ಸ್ ಅಂದ್ರೆ ಗೌರ್ಮೆಂಟಿಗೆ ರೆಗ್ಯುಲೇಷನ್ಸ್ ಗಳನ್ನ ಫ್ರೇಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ರೀ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ಏನಾಗತ್ತೆ, ಕೆಲವೊಂದು ಫೋರ್ಸಸ್ ಎಫಿಷಿಯಂಟ್ ರಿಸೋರ್ಸ್ ಅಲೋಕೇಶನ್ ಮತ್ತೆ ಇನೋವೇಷನ್ ಗೆ ಸಹಾಯ ಮಾಡತ್ತೆ. ಅದೇ ರೀತಿ ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಏನಿರತ್ತೆ, ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಇನ್ ದ ಮಾರ್ಕೆಟ್. ಸೊ ಇವೆಲ್ಲ ಯಾಕೆ ಫೇಲ್ ಆಗತ್ತೆ ಅಂತ ಅಂದ್ರೆ ಮೊನೋಪೊಲೀಸ್ ಇರುತ್ತೆ, ಬೇರೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಒಂದು ಬಿಸ್ನೆಸ್ ಕನ್ಸರ್ನಿನ ಸಕ್ಸಸ್ ಆಗೋದಕ್ಕೆ ಅಥವಾ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಗತ್ತೆ. ಮಾರ್ಕೆಟ್ ಫೋರ್ಸಸ್ ಬಗ್ಗೆ ನಾವು ಹಾಗಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಬ್ಬ ಬಿಸ್ನೆಸ್ ಕನ್ಸರ್ನ್ ಆಗಿ, ಒಬ್ಬ ಕನ್ಸ್ಯೂಮರ್ ಆಗಿ, ಒಬ್ಬ ಪಾಲಿಸಿ ಮೇಕರ್ ಆಗಿ ಈ ಮಾರ್ಕೆಟ್ ಫೋರ್ಸಸ್ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಮಾರ್ಕೆಟ್ ಫೋರ್ಸಸ್ ಆರ್ ದಿ ಎಕನಾಮಿಕ್ ಫ್ಯಾಕ್ಟರ್ಸ್, okay, that influence the price and availability of goods and services in a market economy. ಸೊ ಇಲ್ಲಿ ಎಕ್ಸಾಕ್ಟ್ ಮೀನಿಂಗ್ ಏನು ಅಂತ ನೋಡ್ಬಿಡೋಣ. ಸೊ ಆರ್ ದಿ ಮಾರ್ಕೆಟ್ ಫೋರ್ಸಸ್ ಆರ್ ದಿ ಎಕನಾಮಿಕ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದಿ ಪ್ರೈಸ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅ ಮಾರ್ಕೆಟ್. ನೋಡಿ, ಈ ಎಕನಾಮಿಕ್ ಫ್ಯಾಕ್ಟರ್ಸ್ ಅಥವಾ ಮಾರ್ಕೆಟ್ ಫ್ಯಾಕ್ಟರ್ಸ್ ಏನಿದೆ, ಬರೀ ಪ್ರೈಸ್ ಅನ್ನಷ್ಟೇ ಅಲ್ಲ, ಪ್ರೊಡಕ್ಷನ್, ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಯಾವಾಗ ಮಾಡಬೇಕು, ಮತ್ತೆ ಡಿಸ್ಟ್ರಿಬ್ಯೂಷನ್, ಎಲ್ಲಿ ಗೂಡ್ಸ್ ಗಳನ್ನ ಹೇಗೆ ಕಳಿಸ್ಬೇಕು, ಸರ್ವಿಸಸ್ ಅನ್ನ ಅವೈಲೇಬಲ್ ಮಾಡಬೇಕು, ಇದನ್ನ ಕೂಡ ಡಿಸೈಡ್ ಮಾಡೋದ್ರಲ್ಲಿ ಪಾತ್ರ ವಹಿಸತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಫೋರ್ಸಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಮಾರ್ಕೆಟ್ ಫೋರ್ಸಸ್ ಪ್ರೈಮರಿಲಿ ಹೇಗೆ ಆಪರೇಟ್ ಮಾಡತ್ತೆ ಅಂತಂದ್ರೆ, ಇಟ್ ಈಸ್ ಥ್ರೂ ಇಂಪಾರ್ಟೆಂಟ್ ಫೋರ್ಸಸ್, ದಟ್ ಈಸ್ ಡೈನಾಮಿಕ್ಸ್ ಆಫ್ ಸಪ್ಲೈ ಅಂಡ್ ಡಿಮಾಂಡ್. ಇವೆರಡೇನಿದೆ, ದೀಸ್ ಆರ್ ದಿ ಫಂಡಮೆಂಟಲ್ ಫ್ಯಾಕ್ಟರ್ಸ್ ವಿಚ್ ಶೇಪ್ ದಿ ಬಿಹೇವಿಯರ್ಸ್ ಆಫ್ ಬಿಸ್ನೆಸಸ್ ಅಂಡ್ ಕನ್ಸ್ಯೂಮರ್ಸ್. ಸೊ ಒಂದು ಸಪ್ಲೈ, ಒಂದು ಡಿಮಾಂಡ್, ಇವೆರಡು ಕನ್ಸ್ಯೂಮರ್ಗೆ, ಬಿಸ್ನೆಸ್ ಕನ್ಸರ್ನ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಕೆಲವೊಂದು ಡೆಫಿನಿಷನ್ ಅನ್ನ ನೋಡೋಣ. ಆಡಮ್ ಸ್ಮಿತ್, ನಾವು ಅವ್ರಿಗೆ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಅವರೇ ಈ ಇನ್ವಿಸಿಬಲ್ ಹ್ಯಾಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಅವ್ರ ಪ್ರಕಾರ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದಿ ಪ್ರೈಸ್ ಅಂಡ್ ಅವೈಲಬಿಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅ ಮಾರ್ಕೆಟ್. ಸೊ ಮಾರ್ಕೆಟ್ ಫೋರ್ಸಸ್ ಅಂತ ಅಂದ್ರೇನು, ಯಾವ ಫ್ಯಾಕ್ಟರ್ಸ್ ಗಳು ಒಂದು ಪ್ರಾಡಕ್ಟಿನ ಅಥವಾ ಗೂಡ್ಸ್ ಅಥವಾ ಸರ್ವಿಸಸ್ ಇನ ಪ್ರೈಸ್ ಅನ್ನ ನಿರ್ಧಾರ ಮಾಡೋದ್ರಲ್ಲಿ ಪಾತ್ರ ವಹಿಸತ್ತೆ, ಇನ್ಫ್ಲೂಯೆನ್ಸ್ ಮಾಡತ್ತೆ. ಹಾಗೆ ಅದರದ ಅವೈಲಬಿಲಿಟಿ, ಡಿಸ್ಟ್ರಿಬ್ಯೂಷನ್ ಅಂತ ಆಗ್ಲೇ ಏನಂದ್ವಿ, ಅದನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೋ ಅಂತ ಫ್ಯಾಕ್ಟರ್ಸ್ ಅನ್ನ ನಾವು ಮಾರ್ಕೆಟ್ ಫೋರ್ಸಸ್ ಅಂತ ಕರಿತೀವಿ.
ಸೊ ಹಾಗಾದ್ರೆ ಇಲ್ಲಿ ಮೇನ್ ಮಾರ್ಕೆಟ್ ಫೋರ್ಸಸ್ ಗಳು ಯಾವ್ಯಾವು? ಸೊ ನಾನು ಡಿಮಾಂಡ್ ಅಂಡ್ ಸಪ್ಲೈ ಅಂತ ಅಂದ್ರೆ ಆದ್ರೆ ಇವೆರಡೇ ಅಲ್ಲ, ಇವೆರಡು ಮೇನ್ ಇಂಪಾರ್ಟೆಂಟ್ ಇದೆ, ಆದ್ರೆ ಇದ್ರ ಜೊತೆಗೆ ಕೆಲವು ಬೇರೆ ಫೋರ್ಸಸ್ ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಸೊ ಫಸ್ಟ್ ನೋಡಿ, ಡಿಮಾಂಡ್ ಇದೆ, ಸಪ್ಲೈ, ದೆನ್ ಕಾಂಪಿಟೇಷನ್, ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ಎಕನಾಮಿಕ್ ಗ್ರೋತ್, ಗೌರ್ಮೆಂಟ್ ರೆಗ್ಯುಲೇಷನ್ಸ್. ಸೊ ಈಗ ಇದು ಒಂದೊಂದಾಗಿ ನೋಡೋಣ. ಸೊ ಈಗ ಡಿಮಾಂಡ್ ಅಂತ ಅಂದ್ರೆ ಏನು ನೋಡಿ, ಎರಡು ಮೇನ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಡಿಮಾಂಡ್ ಮತ್ತೆ ಸಪ್ಲೈ. ಸೊ ಡಿಮಾಂಡ್ ಇಸ್ ದಿ ಇಟ್ ಈಸ್ ದಿ desire for the goods and services which is backed up by ability to pay and willingness to pay. ಅಂದ್ರೆ ಕೇವಲ ಡಿಸೈರ್ ಇದ್ರೆ ನಡೆಯಲ್ಲ, ಕೇವಲ ಆಸೆ ಇದ್ರೆ ನಡೆಯೋದಿಲ್ಲ, ಆಸೆ ಜೊತೆಗೆ ಆ ವಸ್ತುನ ಕೊಂಡುಕೊಳ್ಳೋ ಶಕ್ತಿ ಇರಬೇಕು, ದಟ್ ಈಸ್ ಪರ್ಚೇಸಿಂಗ್ ಪವರ್, ದುಡ್ಡಿನ ಶಕ್ತಿ ಇರಬೇಕು. ಹಾಗೆ ಆ ಇರೋ ದುಡ್ಡನ್ನ ಆ ವಸ್ತು ಮೇಲೇನೆ ಖರ್ಚು ಮಾಡೋ ಒಂದು ಇಚ್ಛೆ ಇರಬೇಕು, ವಿಲ್ಲಿಂಗ್ನೆಸ್ ಅನ್ನೋದು ಇರಬೇಕು. ಸೊ ದಟ್ ಈಸ್ ಡಿಮಾಂಡ್. ಸೊ ಇಟ್ ಈಸ್ ದಿ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಇಸ್ ರಿಕ್ವೈರ್ಡ್ ಬೈ ದಿ ಕನ್ಸ್ಯೂಮರ್ಸ್ ಅಟ್ ಅ ಗಿವನ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಇದು ಒಂದು ಕ್ವಾಂಟಿಟಿ. ಓಕೆ, ಸೊ ಅದೇ ರೀತಿ ಸಪ್ಲೈ. ಸಪ್ಲೈ ಈಗ ನೋಡಿ, ಸಪ್ಲೈ ಇಸ್ ಗೂಡ್ಸ್ ಅವೈಲಬಿಲಿಟಿ ಬಗ್ಗೆ ಹೇಳುತ್ತೆ. ಸೊ ಗೂಡ್ಸ್ ನಾವು ಡಿಮಾಂಡ್ ಮಾಡ್ತೀವಿ, ಆ ಗೂಡ್ಸ್ ಅವೈಲೇಬಲ್ ಇರಬೇಕಲ್ಲ ಮಾರ್ಕೆಟ್ ಅಲ್ಲಿ. ಸೊ ಅವೈಲಬಿಲಿಟಿ ಇರೋದು ಮಾರ್ಕೆಟ್ ಅಲ್ಲಿ, ದಟ್ ಈಸ್ ಸಪ್ಲೈ. ಸೊ ಒಂದೊಂದ್ಸತಿ ನಾವು ನೋಡ್ತೀವಿ, ಎಸ್ಪೆಷಲಿ ವೆಜಿಟೇಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ತೀವಿ, ಒಂದೊಂದ್ಸತಿ ಆನಿಯನ್ ಸಪ್ಲೈ ಇರೋದಿಲ್ಲ, ಅವಾಗ ಅದ್ರದ್ದು ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿರತ್ತೆ. ಸೊ ಸಪ್ಲೈ ಕಮ್ಮಿ ಆದಾಗ ಬೆಲೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಸಪ್ಲೈ ಜಾಸ್ತಿ ಆದಾಗ ಅದ್ರ ಬೆಲೆ ಕಮ್ಮಿ ಆಗೋಗತ್ತೆ. ಸೊ ಈ ರೀತಿ ಸಪ್ಲೈ ಮೇಲೇನು ಕೂಡ ಒಂದು ಪ್ರಾಡಕ್ಟಿನ ಡಿಮಾಂಡ್ ಅಥವಾ ಬೆಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಇವೆರಡು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇಲ್ಲಿ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ಈಗ COVID-19 ಪ್ಯಾಂಡಮಿಕ್ ಏನ್ ನಡೀತು, ಸೊ ಅವಾಗ ಈ ಸ್ಯಾನಿಟೈಸರ್ಸ್ಗೆ ಡಿಮಾಂಡ್ ತುಂಬಾ ಜಾಸ್ತಿ ಆಗೋಯ್ತು. ಸೊ ಇದರ್ಲಿಂದ ಏನಾಯ್ತು, ಡಿಮಾಂಡ್ ಜಾಸ್ತಿ ಆಗೋದ್ರಿಂದ ಎಲ್ಲರಿಗೂ ಸ್ಯಾನಿಟೈಸರ್ ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದ್ರು. ಇದರ್ಲಿಂದ ಪ್ರೈಸಸ್ ಗಳು ಜಾಸ್ತಿ ಆಗ್ತಾ ಹೋಯ್ತು. ಸೊ ಯಾವಾಗ ಪ್ರೈಸಸ್ ಗಳು ಜಾಸ್ತಿ ಆಗ್ತಾ ಹೋಯ್ತು, ಇಲ್ಲಿ ಅದರದ್ದು ಅವೈಲಬಿಲಿಟಿನ ನಾವು ಕನ್ಸಿಡರ್ ಮಾಡಬೇಕು. ಸೊ ಅವೈಲಬಿಲಿಟಿ, ಸಪ್ಲೈ ಜಾಸ್ತಿ ಆಗ್ತಾ ಹೋಯ್ತು. ಸೊ ಸಪ್ಲೈ ಜಾಸ್ತಿ ಆದಂಗೆ ಅವಾಗ ಪ್ರೈಸಸ್ ಮತ್ತೆ ಕಂಟ್ರೋಲಿಗೆ ಬರ್ತಾ ಹೋಯ್ತು. ಇಲ್ಲಿ ಇನ್ನೊಂದು ನಾವು ನೋಡ್ಬೇಕು ಅಂತಂದ್ರೆ, COVID-19 ಟೈಮಲ್ಲಿ ನಾವು ನೋಡಿದಾಗ ಸಪ್ಲೈ ಆಫ್ ವ್ಯಾಕ್ಸಿನ್ಸ್ ನೋಡಿ. ಸೊ ಸ್ಯಾನಿಟೈಸರ್ಸ್ ಸಿಕ್ಕಾಪಟ್ಟೆ ಸಪ್ಲೈ ಆಗೋಯ್ತು, ಪ್ರೈಸಸ್ ಕಮ್ಮಿ ಆಗ್ತಾ ಬಂತು. ಅದೇ ವ್ಯಾಕ್ಸಿನ್ಸ್ ಏನಾಗೋಯ್ತು, ವ್ಯಾಕ್ಸಿನಿನ ಸಪ್ಲೈ ಸ್ಟಾರ್ಟಿಂಗ್ ಕಮ್ಮಿ ಇದ್ದಾಗ ಅದರ ಪ್ರೈಸಸ್ ತುಂಬಾ ಹೈ ಆಯ್ತು. ಯಾವಾಗ ವ್ಯಾಕ್ಸಿನ್ ಸಪ್ಲೈ ಜಾಸ್ತಿ ಆಗ್ತಾ ಹೋಯ್ತು, ಪ್ರೈಸಸ್ ಸ್ಟೆಬಿಲೈಸ್ ಆಗಕ್ ಶುರುವಾಯ್ತು. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಿನ ಪ್ರೈಸ್ ಡಿಟರ್ಮೈನ್ ಆಗೋದು ಅದರದ್ದು ಡಿಮಾಂಡ್ ಮತ್ತೆ ಸಪ್ಲೈ ಎರಡನ್ನು ನಾವು ಕನ್ಸಿಡರ್ ಮಾಡಿದ್ಮೇಲೆ ಅದರ ಪ್ರೈಸ್ ಅನ್ನ ಡಿಸೈಡ್ ಮಾಡ್ತೀವಿ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕಾಂಪಿಟೇಷನ್. ಸೊ ನೋಡಿ, ದ ಪ್ರೆಸೆನ್ಸ್ ಆಫ್ ಮಲ್ಟಿಪಲ್ ಫರ್ಮ್ಸ್ ಇನ್ ದಿ ಮಾರ್ಕೆಟ್ ಸ್ಟ್ರೈವಿಂಗ್ ಟು ಅಟ್ರಾಕ್ಟ್ ದಿ ಸೇಮ್ ಕಸ್ಟಮರ್ಸ್. ಸೊ ಪ್ರತಿ ಕಂಪನಿ ಕಸ್ಟಮರ್ಸ್ ಎಷ್ಟು ಜನ ಇದಾರೆ ಅವರನ್ನೇ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದಾರೆ, ನಮ್ ಕಡೆ ಬನ್ನಿ, ದೇ ವಾಂಟ್ ಟು ಇನ್ಫ್ಲೂಯೆನ್ಸ್. ಸೊ ದೇ ವಾಂಟ್ ಟು ಅಟ್ರಾಕ್ಟ್ ಟುವರ್ಡ್ಸ್ ದೇರ್ ಪ್ರಾಡಕ್ಟ್ಸ್. So this often leads to better quality products and services at lower prices. Competition ಇರಬೇಕು, ಕಾಂಪಿಟೇಷನ್ ಇದ್ದಾಗ ಮಾತ್ರ ಬೆಲೆಗಳು ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲಿ ಕಾಂಪಿಟೇಷನ್ ಅನ್ನೋದು ಇರೋದಿಲ್ಲ, ಅಲ್ಲಿ ಮೊನೋಪೋಲಿ ಅನ್ನೋದು ಬರುತ್ತೆ. ಸೊ ಅಲ್ಲಿ ಪ್ರೈಸಸ್ ಹೈ ಆಗತ್ತೆ. ಸೊ ಕಾಂಪಿಟೇಷನ್ ಇದ್ದಾಗ ಪ್ರೈಸಸ್ will be better. Okay, so if you want to take an example, see ಈಗ the smartphone market, you can say take the smartphone market, it is highly competitive with companies like Apple, Samsung. Okay, so they are constantly involved in innovating and reducing prices to attract customers. Okay, so this competition benefit consumers by providing better technology at lower prices. Okay, so ಎಲ್ಲಿ ಕಾಂಪಿಟೇಷನ್ ಅನ್ನೋದಿರುತ್ತೆ ಕಂಪನೀಸ್ ಗಳ ನಡುವೆ, ಬಿಸ್ನೆಸ್ ಕನ್ಸರ್ನ್ಸ್ ಗಳ ನಡುವೆ, ಅವಾಗ ಅವ್ರು ಏನ್ ಮಾಡ್ತಾರೆ, ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಕಸ್ಟಮರ್ಸ್ ಗೆ ಬೆನಿಫಿಟ್ ಏನಾಗುತ್ತೆ, ಒಳ್ಳೆ ಪ್ರಾಡಕ್ಟ್ ಕ್ವಾಲಿಟಿ ಸಿಗತ್ತೆ, ಅದ್ರ ಜೊತೆಗೆ ಲೋವರ್ ಪ್ರೈಸಸ್ ಕೂಡ ಸಿಗತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕನ್ಸ್ಯೂಮರ್ ಪ್ರಿಫರೆನ್ಸಸ್. So changes in what consumers want can significantly impact market dynamics. Okay, so consumers preference ಅನ್ನ ನಾವು ಇಟ್ಕೊಂಡು ಇಲ್ಲಿ ಪ್ರೈಸ್ ಅಥವಾ ಅವೈಲಬಿಲಿಟಿನ ಡಿಟರ್ಮೈನ್ ಮಾಡಬೇಕು. ಕನ್ಸ್ಯೂಮರ್ಗೆ ಅದು ಬೇಡವೇ ಆಗಿದೆ ಅಂತ ಅಂದಾಗ ನೀವು
ಪ್ರೈಸಸ್ ಎಷ್ಟೇ ಕಮ್ಮಿ ಮಾಡಿದ್ರು ತಗೊಳ್ಳೋದು ತುಂಬಾ ಕಷ್ಟ ಆಗೋಗುತ್ತೆ. ನೀವು ಅದನ್ನ ಎಷ್ಟು ಸಪ್ಲೈ ಮಾಡಿದ್ರು ಕನ್ಸ್ಯೂಮರ್ಸ್ ತಗೊಳ್ಳಲ್ಲ, ಬಿಕಾಸ್ ದೇ ಹ್ಯಾವ್ ಚೇಂಜ್ ದೇರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್. ಸೊ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ದಟ್. ಈಗ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸಿಗೆ ಜನ ತುಂಬಾ ಕನ್ಸ್ಯೂಮರ್ಸ್ ತುಂಬಾ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಸಸ್ಟೈನಬಲ್ ಗೂಡ್ಸ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈಗ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ತುಂಬಾ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಸಿ ದಟ್ ದೇರ್ ಇಸ್ ಗ್ರೋಯಿಂಗ್ ಪ್ರಿಫರೆನ್ಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಯಾಕೆ? ದಿಸ್ ಇಸ್ ಡ್ಯೂ ಟು environmental concerns. So this shift has led to increased demand for EVs. And ಇಲ್ಲಿಂದ ಏನಾಗಿದೆ, ಟ್ರೆಡಿಷನಲ್ ಈ ಕಾರ್ಸ್ ಗಳೇನಿದೆ ಪೆಟ್ರೋಲ್ ಡೀಸೆಲ್ ಮೇಲೆ, ಅವುಗಳ ಡಿಮಾಂಡ್ ಅಥವಾ ಅವುಗಳ ಬೇಡಿಕೆ ನಾವು ಕಮ್ಮಿ ಆಗ್ತಿರೋದನ್ನ ನಾವು ನೋಡ್ಬೋದು. ಯಾಕಂದ್ರೆ ಜನರ ಪ್ರಿಫರೆನ್ಸ್ ಏನಾಗಿದೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಕಡೆ ಹೋಗ್ತಾ ಇದೆ. ಸೊ ಅದೇ ರೀತಿ ಹೆಲ್ತ್ ಕಾನ್ಶಿಯಸ್ನೆಸ್ ಬಂದಿದೆ. ಸೊ ಪೀಪಲ್ ಆರ್ ಪ್ರಿಫರಿಂಗ್ ಶುಗರ್ ಬಿಫೋರ್, ಬಟ್ ನೌ ದೇ ಆರ್ ಪ್ರಿಫರಿಂಗ್ ಜಾಗರಿ. ನೋಡಿ, ಬೆಲ್ಲದ ಚಹಾ ನಾವೆಲ್ಲ ಕಡೆ ನೋಡ್ತಾ ಇದೀವಿ. ವೈ ಇಸ್ ದಿಸ್? ಬಿಕಾಸ್ ದೇರ್ ಇಸ್ ಚೇಂಜ್ ಇನ್ ಪ್ರಿಫರೆನ್ಸ್. ಸೊ ಈಗ ಸ್ಟೇಟಸ್ ಮೇಂಟೈನ್ ಮಾಡೋದಕ್ಕಿಂತ ಹೆಲ್ತ್ ವೆಲ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ವಿ ಕ್ಯಾನ್ ಸಿ ಶುಗರ್ ಇಸ್ ಬೀಯಿಂಗ್ ರಿಪ್ಲೇಸ್ಡ್ ಬೈ ಜಾಗರಿ. ಸೊ ಈ ರೀತಿ ಕನ್ಸ್ಯೂಮರ್ ಪ್ರಿಫರೆನ್ಸ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅದರಿಂದ ಮೇಲೂ ಕೂಡ ಒಂದು ಪ್ರಾಡಕ್ಟಿನ ಪ್ರೈಸ್ ಡಿಟರ್ಮೈನ್ ಆಗ್ತಾ ಹೋಗುತ್ತೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. So innovations can disrupt markets by introducing new products or making existing ones obsolete. ನೋಡಿ, ಟೆಕ್ನಾಲಜಿ ಇಷ್ಟು ಬೇಗ ಚೇಂಜ್ ಆಗ್ತಾ ಇದೆ. ಇವತ್ತಿರೋ ಮೊಬೈಲ್ ಅಲ್ಲಿ ನೀವು ತಗೊಳ್ಳಿ, ಇವತ್ತಿರೋ ಒಂದು ಮಾಡೆಲ್ 1-2 ದಿನ ಬಿಟ್ರೆ ಅದು ಔಟ್ಡೇಟೆಡ್ ಮಾಡೆಲ್ ಆಗೋಗಿರುತ್ತೆ. ಬಿಕಾಸ್ ಸಮ್ ಕಂಪನಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ನ್ಯೂ ಮಾಡೆಲ್ ಅಗೇನ್. ಸೊ ಹೊಸ ಹೊಸ ಮಾಡೆಲ್ಗಳು ಬರ್ತಾ ಹೋದಂಗೆ ಹಳೆ ಮಾಡೆಲ್ಗಳು ದೇ ವಿಲ್ ಬಿ ಔಟ್ ಆಫ್ ಡಿಮಾಂಡ್. ಸೊ ಅಂಥದ್ದನ್ನ ನಾವು ಸಪ್ಲೈ ಎಷ್ಟು ಮಾಡಿದ್ರು ಪೀಪಲ್ ವಿಲ್ ನಾಟ್ ಬಿ ಟೇಕಿಂಗ್. ಯಾಕಂತಂದ್ರೆ ಟೆಕ್ನಾಲಜಿ ಫಾಸ್ಟ್ ಚೇಂಜ್ ಆದಾಗ ದೇ ವಾಂಟ್ ಟು ಬಿ ಅಪ್ಗ್ರೇಡೆಡ್. ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದನ್ನ ಪ್ರೊಡಕ್ಟ್ಸ್ ಅನ್ನ ಬಯಸ್ತಾರೆ ಯೂಸ್ ಮಾಡೋದು, ಹಳೆ ಟೆಕ್ನಾಲಜಿನ ಯೂಸ್ ಮಾಡೋದಕ್ಕೆ ಬಳಸೋದಿಲ್ಲ. ಸೊ ಎಕ್ಸಾಂಪಲ್ ನೋಡಿ, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಡಿಸ್ನಿ ಹಾಟ್ ಸ್ಟಾರ್ ಬಂದ್ಬಿಟ್ಟಿದೆ. ಸೊ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಅಲ್ಲೇನೆ ಟಿವಿ ಹೊಸ ಮೂವೀಸ್ ಗಳನ್ನೆಲ್ಲ ನೋಡ್ಬೋದು. ಸೊ ಹಾಗಾಗಿ ಈ ಟ್ರೆಡಿಷನಲ್ ಥಿಯೇಟರ್ ಗಳೇನಿದೆ, ಥಿಯೇಟರ್ ಗಳಿಗೆ ಹೋಗಿ ಮೂವೀಸ್ ನೋಡೋದು, ಇಟ್ ಹ್ಯಾಸ್ ಬಿಕಮ್ ವೆರಿ ಔಟ್ಡೇಟೆಡ್. ಅದ್ರ ಜೊತೆಗೆ ಡಿವಿಡಿಸ್ ಬರ್ತಿತ್ತು ಮೊದಲು, ಕ್ಯಾಸೆಟ್ಸ್ ಗಳು ಬರ್ತಿತ್ತು. ದೀಸ್ ಆರ್ ಆಲ್ ಔಟ್ ಆಫ್ ಡಿಮಾಂಡ್ ನೌ. ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದು ಒಂದು ನಾವು ದೊಡ್ಡ ಚೇಂಜ್ ಅನ್ನ ಕಾಣ್ಬೋದು, ವಿಚ್ ಇಸ್ ಬಿಕಾಸ್ ಆಫ್ ಟೆಕ್ನಾಲಜಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಎಕನಾಮಿಕ್ ಗ್ರೋತ್. So the overall economic conditions like GDP growth, inflation ಇರ್ಬೋದು, ಎಂಪ್ಲಾಯ್ಮೆಂಟ್ ರೇಟ್ಸ್, ಇವೆಲ್ಲಾನು ಕೂಡ ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್ ಅನ್ನ ಎಫೆಕ್ಟ್ ಮಾಡುತ್ತೆ. So for example, during periods of economic growth, consumer generally have more disposable income. So ಯಾವಾಗ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಕನ್ಸ್ಯೂಮರ್ಸ್ ಹತ್ರ ಇನ್ಕಮ್ ಡಿಸ್ಪೋಸ್ ಮಾಡೋದಕ್ಕೆ ಅಂದ್ರೆ ಖರ್ಚು ಮಾಡೋದಕ್ಕೆ ಜಾಸ್ತಿ ಇನ್ಕಮ್ ಇರುತ್ತೆ. ಸೊ ಆವಾಗ ಅವ್ರು ಏನ್ ಮಾಡ್ತಾರೆ, ದೇ ಇನ್ಕ್ರೀಸ್ ದೇರ್ ಸ್ಪೆಂಡಿಂಗ್. ಸೊ ಲಕ್ಸುರಿ ಗೂಡ್ಸ್, ಸರ್ವಿಸಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅದೇ ರಿಸೆಷನ್ ಟೈಮ್ ಅಲ್ಲಿ ನಾನ್ ಎಸೆನ್ಷಿಯಲ್ ಐಟಮ್ಸ್ ಅನ್ನ ಕಸ್ಟಮರ್ ಪರ್ಚೇಸ್ ಮಾಡೋದೇ ಇಲ್ಲ, ಅಥವಾ ಮಾಡಿದ್ರು ತುಂಬಾ ಕಮ್ಮಿ ಇರುತ್ತೆ, ಕೆಲವರಷ್ಟೇ ಮಾಡ್ತಾರೆ. ಸೊ ಎಕನಾಮಿಕ್ ಗ್ರೋತ್ ಏನಿದೆ, ಎಕನಾಮಿಕ್ ಕಂಡೀಷನ್ ಏನಿದೆ, ದಟ್ ಈಸ್ ಪರ್ಚೇಸಿಂಗ್ ಪವರ್ ಆಫ್ ದಿ ಕನ್ಸ್ಯೂಮರ್ ಏನಿದೆ, ಇದನ್ನು ಕೂಡ ಡಿಮಾಂಡ್ ಮತ್ತೆ ಬೆಲೆನ ನಿರ್ಧರಿಸುತ್ತೆ. ಸೊ ಜನರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಡಿಮಾಂಡ್. ಬಟ್ ಅದೇ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿದ್ದಾಗ, ವೆನ್ ಇಟ್ ಇಸ್ ಡೌನ್ ಟರ್ನ್, ದೆನ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಲ್ ಬಿ ಡಿಕ್ರೀಸ್ಡ್. Now coming to the last one, government regulations. See, policies and regulations can either restrict or promote certain market activities, impacting how business operate and compete. So ಕೆಲವೊಂದು ಗವರ್ಮೆಂಟ್ ರೆಗ್ಯುಲೇಷನ್ಸ್, ಪಾಲಿಸೀಸ್ ಗಳೇನಿದೆ, ಮಾರ್ಕೆಟ್ ಆಕ್ಟಿವಿಟೀಸ್ ಅನ್ನ ಪ್ರಮೋಟ್ ಮಾಡೋ ದಿಕ್ಕಿನಲ್ಲಿರುತ್ತೆ. ಅದೇ ಕೆಲವೊಂದು ಪಾಲಿಸೀಸ್ಗಳು ಮಾರ್ಕೆಟ್ ಆಕ್ಟಿವಿಟೀಸ್ ಅನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ಯಾವ ರೀತಿಯ ಗವರ್ಮೆಂಟ್ ರೆಗ್ಯುಲೇಷನ್ಸ್ಗಳು, ಪಾಲಿಸೀಸ್ಗಳು ಬರ್ತಾ ಇದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೋಡಿ 2017 ಅಲ್ಲಿ ಇಂಡಿಯಾದಲ್ಲಿ GST ಇಂಪ್ಲಿಮೆಂಟ್ ಮಾಡಿದ್ರು. ಇದರಿಂದ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳೇನಾಯ್ತು, ಸಿಂಗಲ್ GST ಯಲ್ಲಿ ರಿಪ್ಲೇಸ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರ್ ಸಿಂಪ್ಲಿಫೈ ಆಗೋಯ್ತು. ಸೊ ಈಗ ಬಿಸ್ನೆಸ್ ಗಳಿಗೆ, ಕನ್ಸರ್ನ್ಸ್ ಗಳಿಗೆ ಇಷ್ಟ ಇದೆಯೋ ಇಲ್ವೋ, ದೇ ಹ್ಯಾವ್ ಟು ಇಂಪ್ಲಿಮೆಂಟ್ GST.
ಸ್ಟ್ರಕ್ಚರ್. ಓಕೆ, ಸೊ ಇದು ಒಂದು. ಅದೇ ರೀತಿ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನೋಡಿದಾಗ ರೇರಾ ಆಕ್ಟ್ ಅನ್ನ ತಗೊಂಡ್ಬಂದ್ರು. ದಟ್ ಈಸ್ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಆಕ್ಟ್ 2016 ಅಲ್ಲಿ ಬಂದಿರುವಂತಹ ಈ ಆಕ್ಟ್. ಸೊ ಇಲ್ಲಿ ದಿಸ್ ಆಕ್ಟ್ ಇಂಟ್ರೊಡ್ಯೂಸ್ಡ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಎಫಿಷಿಯನ್ಸಿ ಟು ದಿ ರಿಯಲ್ ಎಸ್ಟೇಟ್ ಸೆಕ್ಟರ್. ಸೊ ಈ ಬದಲಾವಣೆಗಳಾಗಿದ್ಯಾಕೆ, ಟ್ರಾನ್ಸ್ಪರೆನ್ಸಿ ಬರಲಿ, ಅಕೌಂಟಬಿಲಿಟಿ ಬರಲಿ ಅನ್ನೋದಕ್ಕೆ. ಸೊ ಹಾಗಾಗಿ ಈ ರೆಗ್ಯುಲೇಷನ್ ಇಂದ ಮನೆ ಖರೀದಿ ಮಾಡೋರು ಕಾನ್ಫಿಡೆನ್ಸ್, ಹಾಗೆ ಇನ್ವೆಸ್ಟರ್ಸ್ಗಳು ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಆಕ್ಟ್ ಸಹಾಯ ಆಗಿದೆ. ಸೊ ಈಗ ಈ ಬಿಲ್ಡರ್ಸ್ಗಳು ಅವರಿಗೆ ಇಲ್ಲಿ ರಿಸ್ಟ್ರಿಕ್ಟ್ ಆಯ್ತು, ಯಾಕಂತಂದ್ರೆ ಈ ಕಂಡೀಷನ್ಸ್ಗಳು ಅವ್ರು ಫುಲ್ಫಿಲ್ ಮಾಡಬೇಕಾಯ್ತು. ಆದ್ರೆ ಇದೇ ಆಕ್ಟ್ ಇನ್ವೆಸ್ಟರ್ಸ್ ಮತ್ತೆ ಕನ್ಸ್ಯೂಮರ್ಸ್ ನ ಇಂಟ್ರೆಸ್ಟ್ ಅನ್ನ ಪ್ರಮೋಟ್ ಮಾಡಿದೆ, ಪ್ರೊಟೆಕ್ಟ್ ಮಾಡಿದೆ. ಈ ರೀತಿ ಪಾಲಿಸೀಸ್ಗಳು ಏನ್ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಕೂಡ ನಾವು ಗಮನದಲ್ಲಿ ತಗೋಬೇಕಾಗತ್ತೆ. ಸೊ ಈ ರೀತಿ ಇವಿಷ್ಟು ನಮ್ಮ ಮಾರ್ಕೆಟ್ ಫೋರ್ಸಸ್ಗಳು ಆಗತ್ತೆ. ಹಾಗೆ ಇವಿಷ್ಟರಲ್ಲಿ 6ರಲ್ಲಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದು, ಡಿಮಾಂಡ್ ಅಂಡ್ ಸಪ್ಲೈ. ಸೊ ಇದನ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಇಸ್ ಡಿಮಾಂಡ್, ಲಾ ಆಫ್ ಡಿಮಾಂಡ್ ಏನು ಅನ್ನೋದನ್ನ. ಸೊ ಥ್ಯಾಂಕ್ ಯು, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್ ಟು ಮೈ ಚಾನೆಲ್. ಥ್ಯಾಂಕ್ ಯು.